ಯುದ್ಧದ ಎಫೆಕ್ಟ್ ಗೋ ಗ್ಯಾಸ್ ಸ್ಟೇಷನ್ ಬಂದ್. ಮೈಸೂರಿಗೆ ಎಲ್ಪಿಜಿ ಪೂರೈಕೆ ಸ್ಥಗಿತವಾಗಿದೆ. ಎಲ್ಪಿಜಿ ಬಳಸುವ ಆಟೋ ಕಾರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಗ್ಯಾಸನ್ನು ತುಂಬಿಸಿಕೊಳ್ಳೋದಕ್ಕೆ ವಾಹನಗಳು ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಆದರೂ ಕೂಡ ಗ್ಯಾಸ್ ಇಲ್ಲದೆ ಖಾಲಿ ಹೊಡಿತಾ ಇದೆ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಪೂರೈಕೆ ಇಲ್ಲ ಅಂತ ನಾಮಫಲಕಗಳ ಮೂಲಕ ಬೋರ್ಡ್ ಹಾಕಿ ಮನವಿ ಮಾಡಿಕೊಂಡಿದ್ದಾರೆ ಮಾಲೀಕರು. ಅಂತಹ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರೋದು ನೋಡಿ. ಒಂದು ಕಡೆ ಆಟೋಗಳು ಇದೇ ಬಿಸ್ನೆಸ್ಸನ್ನು ನಂಬಿಕೊಂಡು ಒಂದು ಕಡೆ ಬಂದಿರುತ್ತೆ. ಆದರೆ ಈ ಬಿಸ್ನೆಸ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಯುದ್ಧ ನಿಲ್ಲುವವರೆಗೂ ಸಹಕರಿಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಬಂಕ್ನ ಮಾಲೀಕರು. ಒಂದೊಂದಾಗಿ ಕ್ಲೋಸ್ ಆಗ್ತಾ ಇದೆ ಗ್ಯಾಸ್ ಬಂಕ್ಗಳು. ಇದರಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಂದು ಕಡೆ ಆಟೋದವರು ಸಿಲುಕಿದ್ರೆ ಬಂಕ್ನ ಪರಿಸ್ಥಿತಿ ಕೂಡ ನಿಜಕ್ಕೂ ಹೇಳತೀರದಾಗದಂತಹ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಇಸ್ರೇಲ್ನ ಯುದ್ಧದ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಕೂಡ ತಟ್ಟಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಕಮರ್ಷಿಯಲ್ನ ಗ್ಯಾಸ್ನ ಕೊರತೆಯಿಂದಾಗಿ ಈಗಾಗಲೇ ಹೋಟೆಲ್ಗಳು ಬಂದ್ ಆಗ್ತಾ ಇರೋದನ್ನು ಒಂದು ಕಡೆ ನೋಡ್ತಾ ಇದ್ವಿ. ಆದರೆ ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ವಾಹನಗಳಿಲ್ಲದೆ ಆಟೋಗಳ ಮೇಲೆ ಅವಲಂಬಿತರಾಗಿದ್ದಂತಹ ಏನು ಸಾರ್ವಜನಿಕರೇನಿದ್ರು ಅವರಿಗೂ ಕೂಡ ಸಮಸ್ಯೆ ಉಂಟಾಗುತ್ತೆ. ಜೊತೆಗೆ ಅದರಲ್ಲೂ ಕೂಡ ಆಟೋ ಚಾಲಕರಿಗಂತೂ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಯಾಕೆಂತ ಹೇಳಿದರೆ ಅವರು ಚಲಾವಣೆ ಮಾಡ್ತಕ್ಕಂಥ ಆಟೋದ ಗ್ಯಾಸ್ಗೂ ಕೂಡ ಈಗ ಕೊರತೆ ಉಂಟಾಗಿದೆ. ಈಗಾಗಲೇ ಮೈಸೂರಿನ ಹಲವು ಗ್ಯಾಸ್ನ ಸ್ಟೋರೇಜ್ ಸ್ಟೇಷನ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಬಂದ್ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ನಾವೀಗ ಮೈಸೂರಿನ ವಿದ್ಯಾರಣ್ಯಪುರಂ ಮತ್ತು ಚಾಮುಂಡಿಪುರಂ ಇರಬಹುದು, ಜೊತೆಗೆ ವಿಶ್ವೇಶ್ವರ ನಗರ ಇರಬಹುದು, ಈ ಒಂದು ಮೂರು ನಗರಗಳಿಗೂ ಕೂಡ ಹೊಂದಿಕೊಂಡಂತೆ ಇರತಕ್ಕಂಥ ಗೋ ಗ್ಯಾಸ್ ಅಂತಕ್ಕಂಥ ಒಂದು ಸ್ಟೋರೇಜ್ ಸ್ಟೇಷನನ್ನು ನಾವು ಗಮನಿಸ್ಬೋದು. ಈ ಒಂದು ಗ್ಯಾಸ್ ಸ್ಟೋರೇಜ್ನ ಸ್ಟೇಷನ್ ಏನಿದೆ, ಈ ಒಂದು ಸ್ಟೇಷನ್ನಲ್ಲಿ ಪ್ರತಿನಿತ್ಯವೂ ಕೂಡ ಹತ್ತಾರು ಸಂಖ್ಯೆಯಲ್ಲಿ ವಾಹನಗಳು ಸರತಿ ಸಾಲಿನಲ್ಲಿ ಇರ್ತಾ ಇದ್ವು. ಅಂದರೆ ಗ್ಯಾಸನ್ನು ಬಳಸಿ ಚಲಾವಣೆ ಆಗ್ತಾ ಇದ್ದಂತಹ ಕಾರುಗಳಿರ್ಬೋದು, ಆಟೋಗಳಿರ್ಬೋದು, ಇವೆಲ್ಲವೂ ಕೂಡ ಸಾಲುಗಟ್ಟಿ ನಿಂತು ಇಲ್ಲಿ ಗ್ಯಾಸನ್ನು ಫಿಲ್ ಮಾಡಿಸ್ಕೊಳ್ತಾ ಇದ್ರು. ಆದರೆ ಈಗ ಆ ಒಂದು ಗ್ಯಾಸ್ನ ಸಪ್ಲೈಯು ಕೂಡ ಇಲ್ಲದಂತಾಗಿ ಈ ಕಂಪ್ಲೀಟಾಗಿ ಒಂದು ಸ್ಟೇಷನ್ನ ಅಂಗಳ ಖಾಲಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಬಹಳ ವಿಶೇಷವಾಗಿ ಈ ಒಂದು ಗೋ ಗ್ಯಾಸ್ನ ನಿರ್ವಹಣಾ ಮಂಡಳಿಯವರು ಒಂದು ನಾಮಫಲಕವನ್ನು ಕೂಡ ಹಾಕಿದ್ದಾರೆ. ಫ್ಲೆಕ್ಸ್ ಮೂಲಕ ಗ್ರಾಹಕರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾವು ಅದನ್ನು ಗಮನಿಸ್ಬೋದು. ಪ್ರಸ್ತುತ ಯುದ್ಧದ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆಯುಂಟಾಗಿದೆ. ಹೀಗಾಗಿ ಚಾಲಕರು ಜೊತೆಗೆ ಇಲ್ಲಿಗೆ ಬರತಕ್ಕಂಥ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಇಲ್ಲಿ ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನು LPG ಗ್ಯಾಸ್ನ ಒಂದು ಕೊರತೆ ಉಂಟಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೆಲೆಯೂ ಕೂಡ ಹೆಚ್ಚಾಗಿದೆ. ಅದು ಯುದ್ಧ ನಿಂತ ನಂತರ ಎಲ್ಲವೂ ಕೂಡ ಮತ್ತೆ ಸರಿದಾರಿಗೆ ಬರುತ್ತೆ. ಹೀಗಾಗಿ ಅಲ್ಲಿವರೆಗೂ ಕೂಡ ಸಹಕರಿಸಿ ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ನಾವು ಗಮನಿಸ್ತಕ್ಕಂಥದ್ದು ಗ್ಯಾಸ್ ಸ್ಟೋರೇಜ್ ಮಾಡ್ತಕ್ಕಂಥ ಸ್ಥಳವನ್ನು ಕೂಡ ನಾವು ಗಮನಿಸ್ಬೋದು. ಇಲ್ಲಿ ಯಾರು ಕೂಡ ಪ್ರವೇಶವನ್ನು ಮಾಡಿದಿರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಹಳ ವಿಶೇಷವಾಗಿ ಇಲ್ಲಿ ಏನು ಗ್ಯಾಸನ್ನು ಫಿಲ್ ಮಾಡ್ತಾಯಿದ್ರು ಅದೆಲ್ಲವೂ ಕೂಡ ಖಾಲಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಮುಖ್ಯವಾಗಿ ಈ ಒಂದು ಗೋ ಗ್ಯಾಸ್ನ ಸ್ಟೇಷನ್ ಏನಿದೆ, ಅಂದರೆ ಗ್ಯಾಸ್ ಸ್ಟೋರೇಜ್ನ ಸ್ಟೇಷನ್ ಏನಿದೆ, ಈ ಒಂದು ಸ್ಟೇಷನ್ನಲ್ಲಿ ಪ್ರತಿನಿತ್ಯವೂ ಕೂಡ ವಾಹನಗಳು ಸಾಲುಗಟ್ಟಿ ನಿಲ್ತಾ ಇದ್ವು. ಆದರೆ ಆ ಒಂದು ಸಾಲುಗಟ್ಟಿ ನಿಂತಿದ್ದಂತಹ ಅಂಗಳ ಈಗ ಖಾಲಿಯಾಗಿರ್ತಕ್ಕಂಥದ್ದು. ಈ ಒಂದು ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಎಫೆಕ್ಟ್ ಆಟೋ ಚಾಲಕರಿಗೂ ಕೂಡ ಸಾಕಷ್ಟು ಹೊಡೆತವನ್ನು ಉಂಟು ಮಾಡಿದೆ. ಅವರ ಕುಟುಂಬಗಳಿಗೂ ಕೂಡ ಇದು ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್, TV5 ಮೈಸೂರು. ಯುದ್ಧದಿಂದನೇ ಅಂತ ಹಾಕೋರಲ್ಲ, ಸ್ಟೋರಿ ಇದು ಫಸ್ಟ್ ಕ್ಲಾಸ್ ಸ್ಟೋರಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾ ಇದ್ರೆ